ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಜನಗಣತಿ 2027 HLO ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡುವ ವಿಧಾನ, ಹಾಗೆ HLO ಆ್ಯಪ್ನಲ್ಲಿ 34 ಪ್ರಶ್ನೆಗಳಿಗೆ ಮಾಹಿತಿ ತುಂಬುವ ವಿಧಾನವನ್ನು ತಿಳಿಯೋಣ. ಈಗಾಗಲೇ ಗಣತಿದಾರರಿಗೆ 3 ದಿನಗಳ ಕಾಲ ತರಬೇತಿಯಾಗಿದ್ದು, ಜನಗಣತಿಯ ಕುರಿತು ಸಂಪೂರ್ಣ ಮಾಹಿತಿ ನೀಡಿರುತ್ತಾರೆ. ಇನ್ನು ನಿಮಗೆ ಸಂದೇಹಗಳಿದ್ದಲ್ಲಿ ನಿಮಗೆ ನೀಡಿರುವಂತಹ ಕೈಪಿಡಿಯನ್ನು 2 ರಿಂದ 3 ಬಾರಿ ಓದಿಕೊಳ್ಳಿ. ನಿಮ್ಮ ಎಲ್ಲಾ ಸಂದೇಹಗಳಿಗೆ ಉತ್ತರ ಸಿಗುತ್ತದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಿಮ್ಮ ಮೇಲ್ವಿಚಾರಕರನ್ನು ಸಂಪರ್ಕಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಗಣತಿ ಕಾರ್ಯವನ್ನು ಮಾಡುವ ಮುಂಚೆ ನಿಮಗೆ ಹಂಚಿಕೆಯಾಗಿರುವ ಬ್ಲಾಕ್ ಸಂಖ್ಯೆಯನ್ನು ಖಚಿತಪಡಿಸಿಕೊಳ್ಳಿ. ಈಗಾಗಲೇ ಟೆಕ್ಸ್ಟ್ ಮೆಸೇಜ್ ಮೂಲಕ ನಿಮಗೆ ಹಂಚಿಕೆಯಾದ ಬ್ಲಾಕ್ ಸಂಖ್ಯೆ ನಿಮ್ಮ ಮೊಬೈಲ್ಗೆ ಬಂದಿರುತ್ತದೆ. ಹಾಗೂ ನಿಮಗೆ ನೀಡಿದ ಗಣತಿ ಆದೇಶದ ಪ್ರತಿಯಲ್ಲಿ ನಿಮಗೆ ಹಂಚಿಕೆಯಾದ ಬ್ಲಾಕ್ ಸಂಖ್ಯೆ ಇರುತ್ತದೆ. ನಿಮಗೆ ಹಂಚಿಕೆಯಾಗಿರುವ ಬ್ಲಾಕ್ನ ಮ್ಯಾಪ್ ಅನ್ನು ಆದೇಶದ ಪ್ರತಿಯ ಜೊತೆಗೆ ನೀಡಿರುತ್ತಾರೆ. ಈ ಮ್ಯಾಪಿನ ಆಧಾರದ ಮೇಲೆ ಮೊದಲ 3 ದಿನ ನಿಮಗೆ ಹಂಚಿಕೆಯಾಗಿರುವ ಬ್ಲಾಕ್ನ ಗಡಿ ಗುರುತುಗಳನ್ನು ಗುರುತಿಸಿಕೊಳ್ಳಿ. ನಿಮ್ಮ ಬ್ಲಾಕ್ನ ಒಳಗಡೆ ಸಂಚರಿಸಿ ಕಟ್ಟಡ, ಜನಗಣತಿ ಮನೆಯನ್ನು ಗುರುತಿಸಿ ಸಂಖ್ಯೆಗಳನ್ನು ನೀಡಿ. ಹಾಗೆ ನಿಮ್ಮ ಬ್ಲಾಕ್ನ ಒಳಗಡೆ ಇರುವ ಪ್ರಮುಖ ಹೆಗ್ಗುರುತುಗಳು ಅಂದರೆ ನದಿ, ರಸ್ತೆ, ಕಾಲುವೆ ಇತ್ಯಾದಿಗಳನ್ನು ಗುರುತಿಸಿಕೊಂಡು ಲೇಔಟ್ ಮ್ಯಾಪ್ ತಯಾರಿಸಿಕೊಳ್ಳಿ. ಇದರಲ್ಲಿ ನೀವು ಗಣತಿ ಮಾಡಬೇಕಾದ ಕಟ್ಟಡಗಳ ಸಂಖ್ಯೆ, ಜನಗಣತಿ ಮನೆಗಳ ಸಂಖ್ಯೆ ದೊರೆಯುತ್ತದೆ. ಈ ಮ್ಯಾಪ್ ಅನ್ನು ನಿಮ್ಮ ಮೇಲ್ವಿಚಾರಕರಿಗೆ ನೀಡಿ ಒಪ್ಪಿಗೆ ತೆಗೆದುಕೊಂಡ ನಂತರ 4ನೇ ದಿನ ಗಣತಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ. ಗಣತಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸುವ ಮೊದಲು ನೀವು ತರಬೇತಿಯ ಸಮಯದಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ ಗಣತಿ ಆ್ಯಪ್ ಅನ್ನು ಅನ್ಇನ್ಸ್ಟಾಲ್ ಮಾಡಿ. ಹೊಸ ಗಣತಿ ಆ್ಯಪ್ ಅನ್ನು ಪ್ಲೇ ಸ್ಟೋರ್ ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಳ್ಳಿ. ಇದು ಆ್ಯಪ್ನ ಆರಂಭಿಕ ಪರದೆಯಾಗಿರುತ್ತದೆ. ಬಳಕೆದಾರರ ಐಡಿ ಅಂತ ಇದ್ದಲ್ಲಿ ನಿಮಗೆ ನೀಡಿರುವ ಬಳಕೆದಾರರ ಐಡಿಯನ್ನು ಹಾಕಬೇಕಾಗುತ್ತದೆ. ಹಿನ್ನೆಲೆ ಬಣ್ಣವನ್ನು ಹೊಂದಿಸಿ ಇಲ್ಲಿ ನಿಮಗೆ ಇಷ್ಟವಾದ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳಿ. ನಂತರ ಕ್ಯಾಪ್ಚಾವನ್ನು ನಮೂದಿಸಿ ನೋಂದಣಿ ಮೇಲೆ ಕ್ಲಿಕ್ ಮಾಡಿ. ನಂತರ ಪಾಸ್ವರ್ಡ್ ಇದ್ದಲ್ಲಿ ನಿಮಗೆ ಬ್ಲಾಕ್ ಹಂಚಿಕೆ ಸಮಯದಲ್ಲಿ ನೀಡಿರುವಂತಹ ಪಾಸ್ವರ್ಡ್ ಅನ್ನು ನಮೂದಿಸಿ. ಇಲ್ಲಿ ಮೇಲ್ಗಡೆ ಭಾಷೆ ಅಂತ ಕಾಣುತ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಭಾಷೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೀರೋ ಸಂಪೂರ್ಣ ಗಣತಿ ಕಾರ್ಯವನ್ನು ಅದೇ ಭಾಷೆಯಲ್ಲಿ ಮಾಡಬೇಕಾಗುತ್ತದೆ. ಮಧ್ಯದಲ್ಲಿ ಭಾಷೆ ಬದಲಾವಣೆಗೆ ಅವಕಾಶ ಇರುವುದಿಲ್ಲ. ಉದಾಹರಣೆಗೆ ನೀವು ಕನ್ನಡವನ್ನು ಸೆಲೆಕ್ಟ್ ಮಾಡಿಕೊಂಡಲ್ಲಿ ಮುಂದಿನ ಎಲ್ಲಾ ಮಾಹಿತಿಗಳನ್ನು ಕನ್ನಡ ಭಾಷೆಯಲ್ಲಿ ಭರ್ತಿ ಮಾಡಬೇಕಾಗುತ್ತದೆ. ಹಾಗೆಯೇ 34 ಪ್ರಶ್ನೆಗಳು ಕನ್ನಡದಲ್ಲಿಯೇ ಶೋ ಆಗುತ್ತದೆ. ನಂತರ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 4 ಅಂಕಿಗಳುಳ್ಳ ಪಿನ್ ಅನ್ನು ನಮೂದಿಸಿ. ಈ ಪಿನ್ ಅನ್ನು ಪ್ರತಿ ಬಾರಿ ನೀವು ಆ್ಯಪ್ ಅನ್ನು ಓಪನ್ ಮಾಡುವಾಗ ನಮೂದಿಸಬೇಕಾಗುತ್ತದೆ. ನಂತರ ಪಾಸ್ವರ್ಡ್ ಅನ್ನು ರಿಸೆಟ್ ಮಾಡಿಕೊಳ್ಳಬೇಕಾಗುತ್ತದೆ. ನಿಮಗೆ ಬ್ಲಾಕ್ ಹಂಚಿಕೆಯ ಸಮಯದಲ್ಲಿ ನೀಡಿರುವಂತಹ ಪಾಸ್ವರ್ಡ್ ಅನ್ನು ಹಾಕಿ ನಂತರ ನಿಮಗೆ ಇಷ್ಟವಾದ ಹೊಸ ಪಾಸ್ವರ್ಡ್ ಅನ್ನು ನಮೂದಿಸಿ. ಹೊಸ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಇಲ್ಲಿಗೆ ಆ್ಯಪ್ ರಿಜಿಸ್ಟ್ರೇಷನ್ ಕಾರ್ಯ ಸಂಪೂರ್ಣ ಮುಗಿದಂತಾಗುತ್ತದೆ. ಆ್ಯಪ್ನ ಮೇಲ್ಗಡೆ ಕಾಣುವ ಹಂಚಿಕೆಯಾದ ಬ್ಲಾಕ್ ಸಂಖ್ಯೆಗೂ ನಿಮ್ಮ ನೇಮಕಾತಿ ಆದೇಶದಲ್ಲಿರುವ ಬ್ಲಾಕ್ ಸಂಖ್ಯೆಗೆ ತಾಳೆ ಆಗುತ್ತದೆಯೋ ಅನ್ನುವುದನ್ನು ಖಚಿತಪಡಿಸಿಕೊಳ್ಳಿ. ಆ್ಯಪ್ ಮೇಲ್ಗಡೆ ಕಾಣುವ 3 ಅಡ್ಡಗೆರೆಗಳ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಗಳು ನೋಡಲಿಕ್ಕೆ ಸಿಗುತ್ತದೆ. ಇದರಲ್ಲಿ ಮನೆ ಪಟ್ಟಿ ಬ್ಲಾಕ್ ಮ್ಯಾಪ್ಗಳು ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬ್ಲಾಕ್ನ ಮ್ಯಾಪ್ ಅನ್ನು ಬೇಕಿದ್ದಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಪುಟದಲ್ಲಿ ನಿಮಗೆ ನೀಡಿರುವ ಬ್ಲಾಕ್ ಸಂಖ್ಯೆ, ಹಾಗೆಯೇ ರಾಜ್ಯ, ಜಿಲ್ಲೆ, ತಾಲೂಕು, ಪಟ್ಟಣ ಅಥವಾ ಗ್ರಾಮ, ವಾರ್ಡ್ ಸಂಖ್ಯೆ ಇತ್ಯಾದಿ ಮಾಹಿತಿಗಳು ಇರುತ್ತದೆ. ಕೆಳಗಡೆಯಲ್ಲಿ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಇದ್ದಲ್ಲಿ ನೀವು ಈಗಾಗಲೇ ಲೇಔಟ್ ಮ್ಯಾಪ್ ತಯಾರಿಸಿದಾಗ ಒಟ್ಟು ಎಷ್ಟು ಕಟ್ಟಡಗಳನ್ನು ನಕ್ಷೆಯಲ್ಲಿ ತೋರಿಸಿದ್ದೀರೋ ಆ ಕಟ್ಟಡಗಳ ಒಟ್ಟು ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ. ಹಾಗೆಯೇ ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆ ಇದ್ದಲ್ಲಿ ನಕ್ಷೆ ಮಾಡುವಾಗ ಒಟ್ಟು ಎಷ್ಟು ಜನಗಣತಿ ಮನೆಗಳು ದೊರೆತಿದೆಯೋ ಅವುಗಳ ಒಟ್ಟು ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ. ನಂತರ ಮನೆ ಪಟ್ಟಿ ಕಾರ್ಯಾಚರಣೆ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಪುಟದಲ್ಲಿ ಮೇಲ್ಗಡೆ ನಿಮಗೆ ಹಂಚಿಕೆಯಾದ ಬ್ಲಾಕ್ ಸಂಖ್ಯೆ ಕಾಣುತ್ತದೆ. ಅದರ ಕೆಳಗಡೆ ಕಾಣುವ ಹೊಸ ಮನೆ ಪಟ್ಟಿ ನಮೂದು ಅನ್ನುವಂತಹ ಆಪ್ಷನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಗಣತಿ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ನಂತರ ಇಲ್ಲಿ ಕಾಣುವ 2ನೇ ಆಪ್ಷನ್ ಮಾಹಿತಿಗಳ ತಿದ್ದುಪಡಿ. ಇದರಲ್ಲಿ ನೀವು ಜನಗಣತಿ ಮಾಡಿದ ಮನೆಯ ಮಾಹಿತಿಯನ್ನು ಸಿಂಕ್ ಮಾಡುವ ಮೊದಲು ತಿದ್ದುಪಡಿ ಮಾಡಬಹುದು. ಹಾಗೂ ತಪ್ಪಾಗಿದ್ದಲ್ಲಿ ಡಿಲೀಟ್ ಕೂಡ ಮಾಡಬಹುದು. 3ನೆಯ ಆಪ್ಷನ್ ನೀವು ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿಯನ್ನು ತಿದ್ದುಪಡಿ ಮಾಡುವುದಿದ್ದಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ತಿದ್ದುಪಡಿ ಮಾಡಬೇಕಾಗುತ್ತದೆ. 5ನೆಯ ಆಪ್ಷನ್ ಸಿಂಕ್. ನೀವು 3 ರಿಂದ 4 ಜನಗಣತಿ ಮನೆಯ ಮಾಹಿತಿಯನ್ನು ಭರ್ತಿ ಮಾಡಿದ ನಂತರ ಸಿಂಕ್ ಮಾಡಿಕೊಂಡು ನಿಮ್ಮ ಸಹಿಯನ್ನು ಹಾಕಬೇಕಾಗುತ್ತದೆ. 6ನೆಯ ಆಪ್ಷನ್ ಅನ್ನು ಯಾವುದೇ ಕಾರಣಕ್ಕೂ ಗಣತಿ ಕಾರ್ಯ ಮಾಡುವಾಗ ಬಳಸಲಿಕ್ಕೆ ಹೋಗಬೇಡಿ. ಸಂಪೂರ್ಣ ಗಣತಿ ಕಾರ್ಯ ಮುಗಿದ ನಂತರ, ಅಂದರೆ ನಿಮಗೆ ನೀಡಿರುವ ಬ್ಲಾಕ್ನ ಎಲ್ಲಾ ಮನೆಯ ಮಾಹಿತಿಯನ್ನು ಭರ್ತಿ ಮಾಡಿದ ನಂತರ
6ನೆಯ ಆಪ್ಷನ್ ಬಳಸಿಕೊಂಡು ಗಣತಿ ಪೂರ್ಣಗೊಂಡಿದೆ ಎಂದು ಗುರುತಿಸಿ ಖಚಿತಪಡಿಸಬೇಕು. ನಾವು ಗಣತಿ ಆರಂಭಿಸುವಾಗ ಮೊದಲನೇ ಆಪ್ಷನ್ ಹೊಸ ಮನೆ ಪಟ್ಟಿ ನಮೂದು ಇದರ ಮೇಲೆ ಕ್ಲಿಕ್ ಮಾಡಿ. ಸಾಲಿನ ಸಂಖ್ಯೆ ಇದೆಯಲ್ಲ, ಇದರ ಮಾಹಿತಿ ನಾವು ಭರ್ತಿ ಮಾಡುವ ಅವಶ್ಯಕತೆ ಇರುವುದಿಲ್ಲ, ಅದಾಗಿಯೇ ಆಟೋಮ್ಯಾಟಿಕ್ ಪೆಚ್ಚಾಗುತ್ತದೆ. ನಂತರ ಕಟ್ಟಡದ ಸಂಖ್ಯೆ ನಮೂದಿಸಬೇಕು. ಕಟ್ಟಡ ಸಂಖ್ಯೆ ನಮೂದಿಸುವಾಗ ಕೆಲವರಿಗೆ ಸಂದೇಹಗಳು ಇರಬಹುದು. ಅದನ್ನು 2 ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ. ನಾವು ಜನಗಣತಿ ಮಾಡಲು ಮೊದಲ ಕಟ್ಟಡಕ್ಕೆ ಹೋದಾಗ ಕಟ್ಟಡ ಸಂಖ್ಯೆ CN01 ಎಂದು ನಮೂದಿಸಬೇಕು. ಅದೇ ಕಟ್ಟಡದಲ್ಲಿ 2 ಜನಗಣತಿ ಮನೆಗಳಿದ್ದಲ್ಲಿ ಮೊದಲ ಜನಗಣತಿ ಮನೆ ಸಂಖ್ಯೆ ನಮೂದಿಸಲು ಹೊಸದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಆಟೋಮೆಟಿಕ್ ಆಗಿ 0001 ನಮೂದಾಗುತ್ತದೆ. ನಂತರ ಮುಂದಿನ ಎಲ್ಲಾ 34 ಪ್ರಶ್ನೆಗಳಿಗೆ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತದೆ. ಅದೇ ಕಟ್ಟಡ ಸಂಖ್ಯೆಯ 2ನೇ ಜನಗಣತಿ ಮನೆಯ ಮಾಹಿತಿಯನ್ನು ಭರ್ತಿ ಮಾಡುವಾಗ ಕಟ್ಟಡ ಸಂಖ್ಯೆ ಇದ್ದಲ್ಲಿ ಪುನರಾವರ್ತಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಗ CN01 ಎಂದು ನಮೂದಾಗುತ್ತದೆ. ಜನಗಣತಿ ಮನೆ ಸಂಖ್ಯೆ ಇದ್ದಲ್ಲಿ ಹೊಸದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಗ 0002 ಎಂದು ನಮೂದಾಗುತ್ತದೆ. ನಂತರ ಮುಂದಿನ ಎಲ್ಲಾ 34 ಪ್ರಶ್ನೆಗಳಿಗೆ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತದೆ. 2ನೇ ಜನಗಣತಿ ಮನೆಯಲ್ಲಿ 2 ಕುಟುಂಬಗಳು ಇದ್ದಲ್ಲಿ 2ನೇ ಕುಟುಂಬದ ಮಾಹಿತಿಯನ್ನು ಭರ್ತಿ ಮಾಡುವಾಗ ಕಟ್ಟಡ ಸಂಖ್ಯೆ ಇದ್ದಲ್ಲಿ ಪುನರಾವರ್ತಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಗ CN01 ಆಟೋಮೆಟಿಕ್ ನಮೂದಾಗುತ್ತದೆ. ಜನಗಣತಿ ಮನೆ ಒಂದೇ ಆಗಿದ್ದು 2ನೇ ಕುಟುಂಬ ಆಗಿರುವುದರಿಂದ ಇವಾಗ ಜನಗಣತಿ ಮನೆ ಸಂಖ್ಯೆ ನೀಡುವಾಗ ಹೊಸದರ ಬದಲಿಗೆ ಪುನರಾವರ್ತಿಸಿ ಮೇಲೆ ಕ್ಲಿಕ್ ಮಾಡಿ 0002 ಎಂದು ನಮೂದಾಗುತ್ತದೆ. ನಂತರ ಮುಂದಿನ ಎಲ್ಲಾ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತದೆ. 4ನೇ ಪ್ರಶ್ನೆ, ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಯಾವುದು? ಇದರಲ್ಲಿ 7 ಆಪ್ಷನ್ಗಳು ಇರುತ್ತದೆ. ಉದಾಹರಣೆಗೆ, ಒಂದು ಮನೆಯ ಮುಕ್ಕಾಲು ಭಾಗ ನೆಲಕ್ಕೆ ಟೈಲ್ಸ್ ಹಾಕಿದ್ದು, ಕಾಲು ಭಾಗವನ್ನು ಸಿಮೆಂಟ್ನಿಂದ ಮಾಡಿರುತ್ತಾರೆ ಎಂದಲ್ಲಿ ಹೆಚ್ಚಿನ ಭಾಗಕ್ಕೆ ಟೈಲ್ಸ್ ಹಾಕಿರುವುದರಿಂದ ನೆಲಕ್ಕೆ ಬಳಸಲಾದ ಸಾಮಗ್ರಿ ಟೈಲ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಬೇಕು. 5ನೇ ಪ್ರಶ್ನೆ, ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಯಾವುದು? ಇಲ್ಲಿ ಗೋಡೆಯ ಹೆಚ್ಚಿನ ಭಾಗ ಯಾವ ವಸ್ತುವಿನಿಂದ ಮಾಡಿರುತ್ತಾರೆ ಎಂದು ಕೇಳಿ ತಿಳಿದು ಪರೀಕ್ಷಿಸಿ ಸೂಕ್ತವಾದ ಆಪ್ಷನ್ ಅನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಪ್ರಶ್ನೆ ಸಂಖ್ಯೆ 6, ಮೇಲ್ಛಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವ ಸಾಮಗ್ರಿ ಯಾವುದು? ಮನೆಯ ಮೇಲ್ಛಾವಣಿಯ ಹೆಚ್ಚಿನ ಭಾಗವನ್ನು ಯಾವುದರಿಂದ ಮಾಡಿರುತ್ತಾರೆ ಎಂದು ಕೇಳಿ ತಿಳಿದು ಪರೀಕ್ಷಿಸಿ ಸೂಕ್ತವಾದ ಆಪ್ಷನ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಪ್ರಶ್ನೆ ಸಂಖ್ಯೆ 7, ಜನಗಣತಿ ಮನೆಯನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತಿದೆ? ಇಲ್ಲಿ ವಾಸ ಮಾಡುತ್ತಿದ್ದಲ್ಲಿ ಆಪ್ಷನ್ 1 ಆಯ್ಕೆ ಮಾಡಿಕೊಳ್ಳಿ. ವಾಸ ಹಾಗೂ ಇತರ ಬಳಕೆಗೆ ಬಳಸುತ್ತಿದ್ದಲ್ಲಿ ಆಪ್ಷನ್ 2 ಆಯ್ಕೆ ಮಾಡಿಕೊಳ್ಳಿ. ಉದಾಹರಣೆಗೆ, ವಾಸ ಹಾಗೂ ಕಿರಾಣಿ ಅಂಗಡಿ, ವಾಸ ಹಾಗೂ ಬಟ್ಟೆ ಅಂಗಡಿ, ವಾಸ ಹಾಗೂ ತರಕಾರಿ ಅಂಗಡಿ ಇತ್ಯಾದಿ. ಕುಟುಂಬವು ಸಂಸ್ಥಾರೂಪವಾಗಿದ್ದರೆ ಸಂಸ್ಥಾರೂಪ ಇದ್ದಲ್ಲಿ ಚೆಕ್ ಬಾಕ್ಸ್ನಲ್ಲಿ ಟಿಕ್ ಮಾಡಿ. ಉದಾಹರಣೆಗೆ, ವಾಸ ಹಾಗೂ ವೃದ್ಧಾಶ್ರಮ, ವಾಸ ಹಾಗೂ ಜೈಲು, ವಾಸ ಹಾಗೂ ಲಾಡ್ಜ್ ಇತ್ಯಾದಿ. ಹೀಗೆ ಸೂಕ್ತವಾದದ್ದನ್ನು ಆಯ್ಕೆ ಮಾಡಿಕೊಳ್ಳಿ. ಪ್ರಶ್ನೆ ಸಂಖ್ಯೆ 8, ಜನಗಣತಿ ಮನೆಯ ಸ್ಥಿತಿ. ಇಲ್ಲಿ ಮನೆ ಉತ್ತಮ ಸ್ಥಿತಿಯಲ್ಲಿದ್ದರೆ 1 ಆಯ್ಕೆ ಮಾಡಿಕೊಳ್ಳಿ. ವಾಸಕ್ಕೆ ಯೋಗ್ಯವಾಗಿದ್ದರೆ 2 ಆಯ್ಕೆ ಮಾಡಿಕೊಳ್ಳಿ. ಯಾವ ಜನಗಣತಿ ಮನೆಯು ನಶಿಸಿ ಹೋಗುತ್ತಿರುವ ಸೂಚನೆಯನ್ನು ತೋರುತ್ತಿವೆಯೋ ಅಥವಾ ಬಿದ್ದು ಹೋಗುವ ಲಕ್ಷಣಗಳನ್ನು ಹೊಂದಿದೆಯೋ ಅಥವಾ ಹೆಚ್ಚಿನ ದುರಸ್ತಿ ಕೈಗೊಳ್ಳಬೇಕಾಗಿದೆಯೋ ಇಂತಹ ಮನೆಗಳನ್ನು ಶಿಥಿಲ ಮನೆಗಳು ಎಂದು ಪರಿಗಣಿಸಬೇಕು. 9ನೇ ಪ್ರಶ್ನೆ, ಕುಟುಂಬದ ಸಂಖ್ಯೆ. ಇದು ಸ್ವಯಂಚಾಲಿತವಾಗಿ ಕಾಣಿಸಿಕೊಳ್ಳುತ್ತದೆ. ಪ್ರಶ್ನೆ ಸಂಖ್ಯೆ 10, ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳ ಒಟ್ಟು ಸಂಖ್ಯೆ. ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸ ಮಾಡುತ್ತಿರುವ ಒಟ್ಟು ವ್ಯಕ್ತಿಗಳ ಸಂಖ್ಯೆಯನ್ನು ಇಲ್ಲಿ ದಾಖಲಿಸಬೇಕಾಗಿರುತ್ತದೆ. ತಾತ್ಕಾಲಿಕವಾಗಿ ಕುಟುಂಬಕ್ಕೆ ಭೇಟಿ ನೀಡಿರುವ ವ್ಯಕ್ತಿಗಳನ್ನು ಎಣಿಕೆ ಮಾಡಬಾರದು. ಏಕೆಂದರೆ ಅಂತಹ ವ್ಯಕ್ತಿಗಳನ್ನು ಅವರು ಸಾಮಾನ್ಯವಾಗಿ ವಾಸಿಸುತ್ತಿರುವ ಸ್ಥಳಗಳಲ್ಲಿ ಗಣತಿ ಮಾಡಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 11, ಕುಟುಂಬದ ಮುಖ್ಯಸ್ಥರ ಹೆಸರು. ಸದರಿ ಕುಟುಂಬದಲ್ಲಿ ಮುಖ್ಯಸ್ಥರು ಎಂದು ಪರಿಗಣಿಸಲ್ಪಟ್ಟಿರುವ ವ್ಯಕ್ತಿಯ ಹೆಸರನ್ನು ನಮೂದಿಸಬೇಕು. ಪ್ರಶ್ನೆ ಸಂಖ್ಯೆ 12, ಕುಟುಂಬದ ಮುಖ್ಯಸ್ಥರ ಲಿಂಗವನ್ನು ನಮೂದಿಸಬೇಕು. ಪ್ರಶ್ನೆ ಸಂಖ್ಯೆ 13, ಕುಟುಂಬದ ಮುಖ್ಯಸ್ಥರು ಯಾವ ವರ್ಗಕ್ಕೆ ಸೇರಿರುತ್ತಾರೆ ಎಂಬ ವಿಷಯವನ್ನು ಮಾಹಿತಿದಾರರನ್ನು ವಿಚಾರಿಸಿ ದೃಢಪಡಿಸಿಕೊಂಡು ಭರ್ತಿ ಮಾಡಬೇಕು. ಪ್ರಶ್ನೆ ಸಂಖ್ಯೆ 14, ಈ ಮನೆಯ ಮಾಲೀಕತ್ವದ ಸ್ಥಾನಮಾನ. ಜನಗಣತಿ ಮನೆಯ ಮಾಲೀಕತ್ವದ ಸ್ಥಿತಿಗೆ ಸಂಬಂಧಿಸಿದ ಆಯ್ಕೆಯನ್ನು ಆರಿಸಿ. ಪ್ರಶ್ನೆ ಸಂಖ್ಯೆ 15, ಈ ಕುಟುಂಬದ ಅಧೀನದಲ್ಲಿರುವ ವಾಸದ ಕೊಠಡಿಗಳ ಸಂಖ್ಯೆ. ಮಾಹಿತಿದಾರರನ್ನು ವಿಚಾರಿಸಿ ಕೊಠಡಿ ಸಂಖ್ಯೆಯನ್ನು ನಮೂದಿಸಿ. ಪ್ರಶ್ನೆ ಸಂಖ್ಯೆ 16, ಜನಗಣತಿ ಮನೆಯಲ್ಲಿ ಒಟ್ಟಿಗೆ ವಾಸಿಸುವ ವಿವಾಹಿತ ದಂಪತಿಗಳ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ. ಪತಿ ಪತ್ನಿಯರಲ್ಲಿ ಯಾರಾದರೂ ಒಬ್ಬರು ತಾತ್ಕಾಲಿಕವಾಗಿ ಗೈರುಹಾಜರಾಗಿದ್ದರೂ ಸಹ ಎಣಿಕೆಗೆ ಒಳಪಡಿಸಬೇಕು. ವಿವಾಹಿತ ದಂಪತಿಗಳು ಯಾರೂ ಇಲ್ಲದಿದ್ದರೆ ಈ ಕಾಲನ್ನ ಅಡಿಯಲ್ಲಿ 0 ನಮೂದಿಸಬೇಕು.
ಪ್ರಶ್ನೆ ಸಂಖ್ಯೆ 17 ಕುಡಿಯುವ ನೀರಿನ ಪ್ರಧಾನ ಮೂಲ ಯಾವುದು? ಯಾವುದೇ ಕುಟುಂಬವು 2 ಅಥವಾ ಹೆಚ್ಚು ಮೂಲಗಳಿಂದ ಕುಡಿಯುವ ನೀರನ್ನು ಪಡೆಯುತ್ತಿದ್ದರೆ, ಆಗ ಅವುಗಳಲ್ಲಿ ಯಾವ ಮೂಲವನ್ನು ವರ್ಷದ ಹೆಚ್ಚಿನ ಭಾಗದಲ್ಲಿ ಉಪಯೋಗಿಸಲಾಯಿತೋ ಆ ಮೂಲವನ್ನು ಆಯ್ಕೆ ಮಾಡಬೇಕು. ಮುಂದಿನ ಪರದೆಗೆ ಮುಂದುವರಿಯಲು ಮುಂದಿನ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರಶ್ನೆ ಸಂಖ್ಯೆ 18 ಕುಡಿಯುವ ನೀರಿನ ಮೂಲದ ಲಭ್ಯತೆ. ಇಲ್ಲಿ ಸೂಕ್ತವಾದ ಆಪ್ಷನ್ ಆಯ್ಕೆ ಮಾಡಿಕೊಳ್ಳಿ. ಪಟ್ಟಣ ಪ್ರದೇಶಗಳಲ್ಲಿ 100 ಮೀಟರ್ ಒಳಗೆ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ 500 ಮೀಟರ್ ಒಳಗೆ ನೀರಿನ ಮೂಲ ಲಭ್ಯವಿದ್ದರೆ ಮಾತ್ರ ಕುಡಿಯುವ ನೀರಿನ ಮೂಲವು ಆವರಣದ ಸಮೀಪ ಇದೆ ಎಂದು ಪರಿಗಣಿಸಬೇಕು. ಪ್ರಶ್ನೆ ಸಂಖ್ಯೆ 19 ಬೆಳಕಿನ ಪ್ರಧಾನ ಮೂಲ ಯಾವುದು? ಕಳೆದ 12 ತಿಂಗಳುಗಳಲ್ಲಿ ಕುಟುಂಬದವರು ಬಳಸಿದ ಬೆಳಕಿನ ನೈಜ ಮೂಲವನ್ನು ದಾಖಲಿಸಿ. ಪ್ರಶ್ನೆ ಸಂಖ್ಯೆ 20 ಶೌಚಾಲಯದ ಲಭ್ಯತೆ. ಕೊಟ್ಟಿರುವ ಆಯ್ಕೆಗಳಿಂದ ಶೌಚಾಲಯದ ಲಭ್ಯತೆಗೆ ಸಂಬಂಧಿಸಿದ ಆಯ್ಕೆಯನ್ನು ಆರಿಸಿ. ಪ್ರಶ್ನೆ ಸಂಖ್ಯೆ 21 ಶೌಚಾಲಯದ ವಿಧಗಳು. ಕೊಟ್ಟಿರುವ ಆಯ್ಕೆಗಳಿಂದ ಶೌಚಾಲಯದ ವಿಧಕ್ಕೆ ಸಂಬಂಧಿಸಿದ ಆಯ್ಕೆಯನ್ನು ಆರಿಸಿ. ಮುಂದಿನ ಪರದೆಗೆ ಮುಂದುವರಿಯಲು ಮುಂದಿನ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರಶ್ನೆ ಸಂಖ್ಯೆ 22 ತ್ಯಾಜ್ಯ ನೀರನ್ನು ಹೊರಸಾಗಿಸಲು ಮಾಡಿರುವ ವ್ಯವಸ್ಥೆ. ಕೊಟ್ಟಿರುವ ಆಯ್ಕೆಯಿಂದ ಸೂಕ್ತವಾದ ಆಯ್ಕೆ ಮಾಡಿಕೊಳ್ಳಿ. ಪ್ರಶ್ನೆ ಸಂಖ್ಯೆ 23 ಆವರಣದ ಒಳಗೆ ಸ್ನಾನಗೃಹದ ಲಭ್ಯತೆ. ಸೂಕ್ತವಾದ ಆಯ್ಕೆಯನ್ನು ಆರಿಸಿ. ಮುಂದಿನ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರಶ್ನೆ ಸಂಖ್ಯೆ 24 ಅಡುಗೆ ಮನೆಯ ಲಭ್ಯತೆ ಮತ್ತು LPG ಸಂಪರ್ಕ. ಸೂಕ್ತವಾದ ಆಯ್ಕೆಯನ್ನು ಆಯ್ಕೆ ಮಾಡಿ. ಮುಂದಿನ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರಶ್ನೆ ಸಂಖ್ಯೆ 25 ಕುಟುಂಬವು ಅಡುಗೆ ಮಾಡಲು ಬಳಸುವ ಪ್ರಮುಖ ಇಂಧನ ಯಾವುದು? ಕುಟುಂಬವು ಅಡುಗೆಗೆ ಒಂದಕ್ಕಿಂತ ಹೆಚ್ಚು ಇಂಧನವನ್ನು ಬಳಸುತ್ತಿದ್ದರೆ ಅಡುಗೆಗೆ ಬಳಸುವ ಪ್ರಧಾನ ಇಂಧನವನ್ನು ಆಯ್ಕೆ ಮಾಡಬೇಕು. ಪ್ರಶ್ನೆ ಸಂಖ್ಯೆ 26 ಕೊಟ್ಟಿರುವ ಆಯ್ಕೆಗಳಿಂದ ಕುಟುಂಬವು ರೇಡಿಯೋ ಅನ್ನು ಹೊಂದಿದ್ದಾರೆ ಎಂಬ ಆಯ್ಕೆಯನ್ನು ಆಯ್ಕೆ ಮಾಡಿ. ಪ್ರಶ್ನೆ ಸಂಖ್ಯೆ 27 ಕುಟುಂಬದವರು ಟೆಲಿವಿಷನ್ ವೀಕ್ಷಿಸಲು ಬಳಸುತ್ತಿರುವ ವಿಧಾನ. ಸೂಕ್ತವಾದ ಆಯ್ಕೆಯನ್ನು ಆರಿಸಿ. ಪ್ರಶ್ನೆ ಸಂಖ್ಯೆ 28 ಕುಟುಂಬದವರು ಲ್ಯಾಪ್ಟಾಪ್, ಕಂಪ್ಯೂಟರ್ನಲ್ಲಿ ಇಂಟರ್ನೆಟ್ ಉಪಯೋಗಿಸುತ್ತಿದ್ದಲ್ಲಿ ಸಂಕೇತವೊಂದನ್ನು ನಮೂದಿಸಿ. ಮೊಬೈಲ್ನಲ್ಲಿ ಇಂಟರ್ನೆಟ್ ಉಪಯೋಗಿಸುತ್ತಿದ್ದಲ್ಲಿ ಸಂಕೇತ 2 ನಮೂದಿಸಿ. ಇತರೆ ಸಾಧನಗಳಲ್ಲಿ ಇಂಟರ್ನೆಟ್ ಉಪಯೋಗಿಸುತ್ತಿದ್ದಲ್ಲಿ ಸಂಕೇತ ಸಂಖ್ಯೆ 3 ನಮೂದಿಸಿ. ಇಂಟರ್ನೆಟ್ ಉಪಯೋಗಿಸುತ್ತಿರದಿದ್ದಲ್ಲಿ ಸಂಕೇತ ಸಂಖ್ಯೆ 4 ನಮೂದಿಸಿ. ಪ್ರಶ್ನೆ ಸಂಖ್ಯೆ 29 ಕಂಪ್ಯೂಟರ್, ಲ್ಯಾಪ್ಟಾಪ್ ಕುಟುಂಬದವರ ಬಳಿ ಇದೆಯೇ? ಸೂಕ್ತವಾದ ಆಯ್ಕೆಯನ್ನು ಆರಿಸಿ. ಮುಂದಿನ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರಶ್ನೆ ಸಂಖ್ಯೆ 30 ಕುಟುಂಬವು ಹೊಂದಿರುವ ಟೆಲಿಫೋನ್ ಮತ್ತು ಮೊಬೈಲ್ ಫೋನ್ ಹಾಗೂ ಸ್ಮಾರ್ಟ್ ಫೋನ್ ವಿವರವನ್ನು ಮಾಹಿತಿದಾರರಿಂದ ಕೇಳಿ. ಸೂಕ್ತವಾದ ಆಯ್ಕೆಯನ್ನು ಆಯ್ಕೆ ಮಾಡಿ. ಪ್ರಶ್ನೆ ಸಂಖ್ಯೆ 31 ಮತ್ತು 32 ಕುಟುಂಬವು ಹೊಂದಿರುವ ಬೈಸಿಕಲ್, ಸ್ಕೂಟರ್, ಮೋಟಾರ್ ಸೈಕಲ್, ಕಾರು, ಜೀಪ್ ಇತ್ಯಾದಿ ವಿವರಗಳನ್ನು ಮಾಹಿತಿದಾರರಿಂದ ಕೇಳಿ ಪಡೆದು ಸೂಕ್ತವಾದ ಆಯ್ಕೆಯನ್ನು ಆಯ್ಕೆ ಮಾಡಿ. ಪ್ರಶ್ನೆ ಸಂಖ್ಯೆ 33 ಕುಟುಂಬವು ಪ್ರಧಾನವಾಗಿ ಸೇವನೆಗೆ ಬಳಸುವ ಧಾನ್ಯವನ್ನು ಆಯ್ಕೆ ಮಾಡಿ. ಮುಂದಿನ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರಶ್ನೆ ಸಂಖ್ಯೆ 34 ಮನೆಯ ಸದಸ್ಯರೊಬ್ಬರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ. ಜನಗಣತಿ ಮನೆಗಳು ಬೀಗ ಹಾಕಿದ ಅಥವಾ ಖಾಲಿ ಇರುವ ಸಂದರ್ಭದಲ್ಲಿ ಕುಟುಂಬದ ಯಾವುದೇ ಸದಸ್ಯರ ಮೊಬೈಲ್ ಸಂಖ್ಯೆಯನ್ನು ನೆರೆಹೊರೆಯವರಿಂದ ಪಡೆದು ಅದನ್ನು ದಾಖಲಿಸಬೇಕಾಗುತ್ತದೆ. ಜನಗಣತಿ ಮನೆಯ ಮಾಹಿತಿಗಳನ್ನು ಸಲ್ಲಿಸಿದ ನಂತರ ಎಲ್ಲಾ ಉತ್ತರಗಳನ್ನು ಪರಿಶೀಲಿಸಿ ನಂತರ ದೃಢೀಕರಿಸಿ ಬಟನ್ ಅನ್ನು ಕ್ಲಿಕ್ ಮಾಡಿ. ಮನೆ ಪಟ್ಟಿ ಬ್ಲಾಕ್ನ ಎಲ್ಲಾ ಜನಗಣತಿ ಮನೆಗಳ ಮಾಹಿತಿಗಳ ಸಂಗ್ರಹವನ್ನು ನಿಖರವಾಗಿ ಪೂರ್ಣಗೊಳಿಸಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.